ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಬಿಹಾರದಲ್ಲಿ ಚುನಾವಣೆ ಮುಗ್ದಿದೆ. NDA ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದೆ. ನಿಮಗೆ ನೆನಪಿದೆಯಾ, ಚುನಾವಣೆಗೂ ಮುನ್ನ ತೇಜಸ್ವಿ ಯಾದವ್ ಬಿಹಾರದ ಜನರಿಗೆ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಅದರ ಹೆಸರು ಮೈ ಬೆಹನ್ ಯೋಜನೆ. ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಚುನಾವಣೆಯಲ್ಲಿ ಸೋತ ನಂತರ ತೇಜಸ್ವಿ ಯಾದವ್ ಅದರ ಮೊದಲ ಕಂತನ್ನ ತಮ್ಮ ಸಹೋದರಿ ರೋಹಿಣಿ ಆಚಾರ್ಯಗೆ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ರೋಹಿಣಿ ಆಚಾರ್ಯರೇ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ. ಈಗ ರೋಹಿಣಿ ಆಚಾರ್ಯರ ಟ್ವೀಟ್ನಿಂದ 2 ಪ್ರಶ್ನೆಗಳು ಹುಟ್ಕೊಂಡಿದೆ. ತೇಜಸ್ವಿ ಯಾದವ್ ಚಪ್ಪಲಿಗಳಿಂದ ರೋಹಿಣಿ ಆಚಾರ್ಯರನ್ನ ಹೊಡೆದಿದ್ದಾರೆ, ಅಥವಾ ತೇಜಸ್ವಿ ಯಾದವ್ ಅವರ ಸ್ನೇಹಿತ ಸಂಜಯ್ ಯಾದವ್ಗೆ ಹೊಡೆದಿದ್ದಾರಾ, ಅಥವಾ ರಮೀಜ್ ಅನ್ನೋ ಇನ್ನೊಬ್ಬ ಸ್ನೇಹಿತ ಹೊಡೆದಿದ್ದಾರಾ ಅಂತ. ಇದೇನೋ ಡ್ರಾಮಾ, ಸುಳ್ಳು ಸುದ್ದಿ ಅನ್ಕೊಳ್ಬೇಡಿ. ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದ ಘಟನೆಯು ಕೇವಲ ಒಂದು ನಾಟಕ ಅಂತ ಜನರಿಗೆ ಅನಿಸಿದ್ರು ಕೂಡ ಇದು ನಾಟಕ ಅಲ್ಲ. ಇದು ತುಂಬಾ ಗಂಭೀರವಾದ ವಿಷಯ. ಎಷ್ಟು ಗಂಭೀರವಾಗಿದೆ ಅಂದ್ರೆ, ಈಗ ತೇಜಸ್ವಿ ಯಾದವ್ ಸಹೋದರಿಯರ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಸುಮಾರು 6 ತಿಂಗಳ ಹಿಂದೆ ತೇಜ್ ಪ್ರತಾಪ್ ಯಾದವ್ ಅವರನ್ನ ಮನೆಯಿಂದ ಹಾಗೆ ಪಕ್ಷದಿಂದ ಹೊರಗೆ ಹಾಕ್ತಾರೆ. ಆಗ ಎಲ್ರಿಗೂ ಗೊತ್ತಿತ್ತು ತೇಜಸ್ವಿ ಯಾದವ್ ಪಕ್ಷದ ಮತ್ತು ಪಕ್ಷದ ಆಸ್ತಿಗಳ ಮೇಲೆ ಹಿಡಿತ ಸಾಧಿಸೋಕೆ ನೋಡ್ತಾ ಇದ್ದಾರೆ ಅಂತ. ಈ ಆಟದ ಹಿಂದೆ ತೇಜಸ್ವಿ ಯಾದವ್ ಅವರ ಪತ್ನಿ ಕೂಡ ಭಾಗಿಯಾಗಿದ್ದಾರೆ ಅಂತ. ಅವತ್ತು ಸಹೋದರರನ್ನ ಹೊರಗೆ ಹಾಕಿದಂಥ ತೇಜಸ್ವಿ ಯಾದವ್ ಈಗ ಸಹೋದರಿಯರನ್ನ ಹೊರಗೆ ಕಳಿಸ್ತಾ ಇದ್ದಾರೆ. ಇವತ್ತು ಸ್ವತಃ ತೇಜಸ್ವಿ ಯಾದವ್ನ ಸಹೋದರಿಯರು ಅಳ್ತಾ ಇದ್ದಾರೆ. ಇನ್ನೊಂದು ಕಡೆ ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ರಿ ದೇವಿ ತಮ್ಮ ಮಕ್ಕಳಿಗಾಗಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅಳ್ತಾ ಇದ್ದಾರೆ. ಹಿಂದೆ ತೇಜ್ ಪ್ರತಾಪ್ ಯಾದವ್ ಅವರ ಪತ್ನಿಯನ್ನ ರಾಬ್ರಿ ಮತ್ತು ಲಾಲು ಪ್ರಸಾದ್ ಅವರ ನಿವಾಸದಿಂದ ಹೊರಗೆ ಹಾಕಿದಾಗ ಆ ಮಗಳು ಅಳುತ್ತಾ ಇದೇ ಮಾತು ಹೇಳಿದ್ಲು, ಒಂದು ದಿನ ನಿಮ್ಗೂ ಇದೇ ಗತಿ ಬರುತ್ತೆ ಅಂತ. ಅಲ್ಲದೆ ತೇಜ್ ಪ್ರತಾಪ್ ಯಾದವ್ ಪತ್ನಿ ಸಾಧಾರಣ ಕುಟುಂಬದವರಾಗಿರ್ಲಿಲ್ಲ. ಆಕೆಯ ಅಜ್ಜ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು. ಆಕೆಯ ತಂದೆ ಹಲವಾರು ಬಾರಿ ಶಾಸಕರು ಮತ್ತು ಮಂತ್ರಿ ಆಗಿದ್ರು. ಅಂಥವರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅವತ್ತು ಆ ಹೆಣ್ಣು ಕಣ್ಣೀರಿಟ್ಟು ಶಾಪ ಹಾಕಿದ್ಲು. ಈಗ ಅದರ ಪರಿಣಾಮವನ್ನ ಲಾಲು ಕುಟುಂಬ ಅನುಭವಿಸ್ತಾ ಇದೆ. ಲಾಲು ಪ್ರಸಾದ್ ಯಾದವ್ರ ಮತ್ತೊಬ್ಬಳು ಪುತ್ರಿ ರೋಹಿಣಿ ಆಚಾರ್ಯ ತಮ್ಮ ತಂದೆಗೆ ತನ್ನ ಕಿಡ್ನಿಯನ್ನ ದಾನ ನೀಡಿದವರು. ಅವ್ರು ಹೇಳ್ತಾರಂತೆ, ನಾನು ದೊಡ್ಡ ತಪ್ಪು ಮಾಡಿದೆ ಅಂತ. ಲಾಲುಗೆ ಕಿಡ್ನಿ ನೀಡಿದಕ್ಕೆ ಮಗಳು ರೋಹಿಣಿ ಪಶ್ಚಾತ್ತಾಪ ಪಡೋಕೆ ಶುರು ಮಾಡಿದ್ದು. ನೋಡಿ, ತಂದೆಗಾಗಿ ಅಷ್ಟೆಲ್ಲ ತ್ಯಾಗ ಮಾಡಿದ್ರು ಕೂಡ ತೇಜಸ್ವಿ ಯಾದವ್ ಅವರ ಮೇಲೆ ಚಪ್ಪಲಿ ಎಸಿತಾರೆ. ಟಿಕೆಟ್ ಮತ್ತು ಹಣ ತೆಗೆದುಕೊಂಡು ನನ್ನ ತಂದೆಗೆ ಕೊಳಕು ಕಿಡ್ನಿ ಕೊಟ್ಲು ಅಂತಾರಂತೆ. ಕೊಳಕು ಕಿಡ್ನಿ ಅಂದ್ರೆ ಏನು ಹಾಗಾದ್ರೆ? ವೈದ್ಯಕೀಯ ಭಾಷೆಯಲ್ಲಿ ಹಂಗಂದ್ರೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ಆ ಮಗಳು ಹೇಳ್ತಾರೆ, ನಾನು ನನ್ನ ಮಕ್ಕಳು, ಗಂಡ ಮತ್ತು ನನ್ನ ಕುಟುಂಬವನ್ನ ಲೆಕ್ಕಿಸದೆ ನನ್ನ ತಂದೆಗಾಗಿ ಎಲ್ಲವನ್ನ ಮಾಡಿದೆ. ಆದರೆ ಕೊನೆಯಲ್ಲಿ ನನ್ನನ್ನೇ ಆ ಮನೆಯಿಂದ ಹೊಡೆದು ತಳ್ಳಿ ಹೊರ ಹಾಕಿದ್ರು ಅಂತ. ರೋಹಿಣಿ ಆಚಾರ್ಯರ ಟ್ವೀಟನ್ನು ಗಮನವಿಟ್ಟು ಕೇಳಿ. ನಿನ್ನೆ ಒಬ್ಬ ಮಗಳು, ಒಬ್ಬ ಸಹೋದರಿ, ಒಬ್ಬ ವಿವಾಹಿತ ಮಹಿಳೆ, ಒಬ್ಬ ತಾಯಿಯನ್ನ ಅವಮಾನಿಸಲಾಯಿತು, ಬಾಯಿಗೆ ಬಂದಂಗೆ ಬೈದ್ರು ಅಂತ. ಈಗ ಹೇಳಿ, ಸ್ವಂತ ತಂಗಿಯನ್ನೇ ಇಷ್ಟೆಲ್ಲ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸುವ ಈ ಮನುಷ್ಯ ಬಿಹಾರವನ್ನ ಹೇಗೆ ನಿಭಾಯಿಸ್ತಾರೆ? ಬಹುಶಃ ರೋಹಿಣಿ ಆಚಾರ್ಯರ ದೊಡ್ಡ ತಪ್ಪು ಇರಬಹುದು. ಆದರೆ ಕೈ ಮಾಡುವಂಥದ್ದು ಯಾವ ಸಂಸ್ಕೃತಿ? ಅದರಲ್ಲೂ ಸ್ನೇಹಿತರಿಂದ ನಿಂದಿಸಿ ಚಪ್ಪಲಿಯಿಂದ ಹೊಡೆಸ್ತಾನಂದ್ರೆ ಈತನಿಗೆ ಅಧಿಕಾರ ಸಿಕ್ಕಿದ್ರೆ ಆ ಜನರ ಗತಿ ಏನು? ಇದು ಕೇವಲ ಕುಟುಂಬದ ವಿಷಯವಲ್ಲ. ಇವರೆಲ್ಲ ರಾಜಕೀಯದಲ್ಲಿ ಇರೋರು, ಜನರ ನಡುವೆ ಇರುವಂಥ ಇಂಥವರು ದಿನ ಬೆಳಗಾದ್ರೆ ಟ್ವಿಟ್ಟರ್ ಮತ್ತು ಫೇಸ್ಬುಕ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಅವರನ್ನ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳ್ಕೊಳ್ತಾರೆ. ಇನ್ನೊಂದು ಪೋಸ್ಟ್ನಲ್ಲಿ ರೋಹಿಣಿ ಬರೀತಾರೆ, ಮದುವೆಯಾಗಿರುವ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಸಹೋದರಿಯರಿಗೆ ನಾನು ಹೇಳ್ತೀನಿ, ನಿಮ್ಮ ತವರು ಮನೆಯಲ್ಲಿ ಮಗ ಅಥವಾ ಸಹೋದರನಿದ್ರೆ ನಿಮ್ಮ ದೇವರ ರೂಪದ ತಂದೆಯನ್ನ ಉಳಿಸಬೇಡಿ, ನಿಮ್ಮ ಕುಟುಂಬ ನೋಡ್ಕೊಳ್ಳಿ ಸಾಕು ಅಂತ. ಆಮೇಲೆ ರಾಬ್ರಿ ನಿವಾಸ ಬಿಟ್ಟು ಪಾಟ್ನಾ ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರೊಂದಿಗೆ ಮಾತಾಡ್ತಾ ರೋಹಿಣಿ ಅವರು, ನನಗೆ ಯಾವುದೇ ಕುಟುಂಬ ಇಲ್ಲ, ಅವರೇ ನನ್ನನ್ನ ಕುಟುಂಬದಿಂದ ಹೊರ ಹಾಕಿದ್ದಾರೆ ಅಂತ. मेरा कोई परिवार नहीं है। अब ये जाकर के आप संजय, रमेश, तेजस्वी यादव से पूछिए, मेरा कोई परिवार नहीं है। वही लोग निकाला है हमको परिवार से, क्योंकि रिस्पॉन्सिबिलिटी लेना नहीं है उनको।
पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा। जब कार्यकर्ता चाणक्य से सवाल कर रहा है, पूरा देश दुनिया सवाल कर रहा है कि पार्टी का ये ऐसा हाल क्यों हुआ। अब जब संजय और रमीज इन लोग का नाम लीजिए तो आपको घर से निकाल दिया जाएगा, आपको बदनाम किया जाएगा, आपको गाली दिलवाया जाएगा, आपके ऊपर चप्पल उठा करके मारा जाएगा। ಪಕ್ಷಕ್ಕೆ ಯಾಕೆ ಈ ಸ್ಥಿತಿ ಬಂದಿದೆ ಅಂತ ಇಡೀ ಜಗತ್ತು ಕೇಳ್ತಾ ಇದೆ. ಆದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧ ಆಗಿಲ್ಲ. ಅದನ್ನ ಪ್ರಶ್ನೆ ಮಾಡಿದ್ರೆ ಹಲ್ಲೆ ಮಾಡ್ತಾರೆ ಅಂತ. ಮಹಾಗಠಬಂಧನ ಸ್ಥಿತಿ ಹೇಗಾಗಿದೆ ನೋಡಿ. ಹೆಂಗೋ ಅಲ್ಪ ಸ್ವಲ್ಪ ಆದ್ರೂ ಗೆದ್ಕೊಂಡು ನೆಮ್ಮದಿಯಾಗಿ ಇರ್ತಿದ್ರೇನೋ ಲಾಲು ಕುಟುಂಬದವರು. ಅದೇ ರಾಹುಲ್ ಗಾಂಧಿ ಎಲ್ಲವನ್ನ ಹಾಳು ಮಾಡಿ ಇಡೀ ಲಾಲು ಕುಟುಂಬವನ್ನೇ ಬೀದಿಗೆ ತಂದು ಬಿಟ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.